ಆರಿದ್ರ ಮಳೆ ಆರ್ಭಟ ಕರಾವಳಿಯಲ್ಲಿ ಜೋರಾಗ್ತಾ ಇದೆ. ಬೈಂದೂರು ಭಾಗದಲ್ಲಂತೂ ಈ ಭಾಗದ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮಳೆಯ ಮಟ್ಟ ಹೆಚ್ಚುತ್ತಾ ಇದೆ. ಸೌಪರ್ಣಿಕಾ ನದಿ ಉಕ್ಕಿ ಹರಿತಾ ಇದೆ. ಸೌಪರ್ಣಿಕಾ ನದಿಯ ಅಕ್ಕಪಕ್ಕದ ದಡದ ಮನೆಗಳಿಗೆ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಮತ್ತೆ ಯಾವುದೇ ಕ್ಷಣದಲ್ಲಿ ಮನೆ ಮಠಗಳು ಕುಸಿಯುವಂತ ಪರಿಸ್ಥಿತಿ ಇದೆ. ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪಕ್ಕದಲ್ಲಿ ಹೊಳೆ ಇದೆ, ಅದ್ರ ಪಕ್ಕದಲ್ಲಿ ಸೌಪರ್ಣಿಕಾ ನದಿ ಇದೆ. ಈ ತೋಡು ಮಳೆ ಬಂದಾಗ ಸಂಪೂರ್ಣ ನೀರು ತುಂಬುತ್ತೆ. ನೀರಾಗಿದೆ ಮನೆಗೆ ಅನ್ನೋದನ್ನ ಗಮನಿಸಿ. ಈ ಮನೆ ನೀರು ಹರಿತಾ ಇರೋದ್ರಿಂದಾಗಿ ಅಥವಾ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿಯಿಂದಾಗಿ ಅಲ್ಲಿ ಕುಸಿದು ಹೋಗಿರುವಂಥ ಗಮನಿಸ್ತಿದೆ ನೀವು. ಕುಸಿದು ಹೋಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಮನೆ ಕುಸಿಯುವಂಥ ಸಾಧ್ಯತೆ ಇದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮನೆಯ ಈ ಪಾರ್ಟ್ ಕುಸಿಯುವಂಥ ಸಾಧ್ಯತೆ ಇದೆ. ಕೆಳಭಾಗದ ಮಣ್ಣು ಆಲ್ರೆಡಿ ಜರುಗಿರೋದ್ರಿಂದಾಗಿ ಇದು ಸಂಪೂರ್ಣವಾಗಿ ಕುಸಿಯುವ ಭೀತಿ ಈಗ ಇಲ್ಲಿನ ಮನೆಯವರಿಗೆ ಕಾಡ್ತಾ ಇದೆ. ನೋಡುವ, ಈ ಜನರಿಗೆಲ್ಲ ಪರಿಹಾರ ಮತ್ತೆ ಈ ಮಳೆಯಿಂದ ಆಗುವಂಥ ಅವಾಂತರದ ಕುರಿತಾಗಿ ಯಾವ ರೀತಿ ಅವರು ಶಾಶ್ವತವಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮತ್ತಷ್ಟು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಕರಾವಳಿ ಭಾಗದಲ್ಲಿ ಯಾವ ರೀತಿ ಇದೆ ಮಳೆಯ ಆರ್ಭಟ? ನೀವು ಅದನ್ನ ಕಣ್ಣಾರೆ ಗಮನಿಸ್ತಿದ್ದೀರಿ, ಹಾಗೆ ವೀಕ್ಷಕರಿಗೆ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಿದ್ದೀರಿ. ಜನಜೀವನದ ಮೇಲೆ ಯಾವ ರೀತಿ ಪರಿಣಮಿಸಿದೆ? ಪ್ರಮುಖವಾಗಿ ಯಾವುದು ಅತ್ಯಂತ ಅಧಿಕವಾಗಿ ಪರಿಣಾಮವನ್ನು ಎದುರಿಸ್ತಾ ಇರುವ ಪ್ರದೇಶ? ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಹಕಾರ ನೀಡ್ತಿದೆ ಜನರಿಗೆ? ಎಲ್ಲದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, ಕೊಲ್ಲೂರಿನ ಮೂಕಾಂಬಿಕೆಯ ಸಾನ್ನಿಧ್ಯದಲ್ಲಿ ಹುಟ್ಟಿ ಹರಿಯುವಂಥ ಇದೇ ಸೌಪರ್ಣಿಕಾ ನದಿ ಇವತ್ತು ರೌದ್ರ ಸ್ವರೂಪಿಯಾಗಿ ಹರಿತಾ ಇದ್ದಾಳೆ. ಸೌಪರ್ಣಿಕಾ ನದಿಯ ತಟದಲ್ಲಿರುವಂಥ ಗ್ರಾಮಗಳು, ಊರುಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸ್ಮಿತಾ ರಂಗನಾಥ್, ನೋಡ್ಬೋದು, ಕುರುದ್ವೀಪ ಅದು. ಕುರುದ್ವೀಪದಲ್ಲಿ ಹಲವಾರು ಕುಟುಂಬಗಳಿದ್ದಾವೆ. ಆ ಕುಟುಂಬಗಳು ಇವತ್ತು ನೆರೆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಆ ಸ್ಥಳಕ್ಕೆ ಹೋಗಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಇನ್ನು ಎಡಭಾಗದಲ್ಲಿ ಕಾಣುವಂಥ ಆ ಕುರುದ್ವೀಪ ಇದೆಯಲ್ಲ, ಆ ಕುರುದ್ವೀಪದ ಜನರ ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಈ ಕಡೆ ಏನಿದೆ, ಈ ಭಾಗದಲ್ಲಿ ಕಾಣಿಸ್ತಾ ಇರುವಂಥ ಆ ದಡದ ಮರಗಳೆಲ್ಲ ಕಾಣಿಸ್ತಾ ಇದಾವಲ್ಲ, ಅಲ್ಲೂ ಕೂಡ ಪರಿಸ್ಥಿತಿ ಶೋಚನೀಯ ಆಗಿದೆ. ರೌದ್ರ ಸ್ವರೂಪಿಣಿಯಾಗಿ ಹರಿತಾ ಇರುವಂಥ ಈ ಒಂದು ಸೌಪರ್ಣಿಕೆಯ ಅಬ್ಬರ ಹೇಗಿದೆ ಮತ್ತೆ ಜನಜೀವನ ಹೇಗಿದೆ ಅನ್ನೋದನ್ನ ಇಲ್ಲಿನ ಸ್ಥಳೀಯರು ವಿವರಿಸ್ತಾರೆ. ಮತ್ತೆ ಏನಾಗಬಹುದು ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಅನ್ನೋದು. ಸರ್ ಹೇಳಿ, ಸೌಪರ್ಣಿಕೆ ಯಾವಾಗಲೂ ಕೂಡ ಉಗ್ರ ಸ್ವರೂಪಿಯಾಗಿ ಹರಿತಾಳೆ ಮಳೆಗಾಲದಲ್ಲಿ, ಆದರೆ ಈ ಬಾರಿ ಎಷ್ಟು ಭೀಕರವಾಗಿದೆ ಸರ್ ಪ್ರವಾಹ? ಈ ಸಲ ತುಂಬ ಮಳೆ ಆದದ್ರಿಂದ ಎಲ್ಲ ಕಡೆಯಲ್ಲಿ ನೀರು ತುಂಬಿ, ಸಾಧಾರಣ ಇಲ್ಲಿ ಮರವಂತೆ, ಕುರು ಮತ್ತು ಪಡುಕೋಣೆ, ನಾಡ, ಚಿಕ್ಕಳ್ಳಿ ಹಾಗೂ ಕುದ್ರು, ಹೀಗೆ ಎಲ್ಲ ನೀರು ತುಂಬಿ ಇವತ್ತು ಜನ ಅಸ್ತವ್ಯಸ್ತರಾಗಿದ್ದಾರೆ. ಬಹುಶಃ ಕೆಲವು ಮನೆಗಳೊಳಗೆಲ್ಲ ನೀರು ಹೋಗಿ ಇವತ್ತು ಅವರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ. ಬಹುಶಃ ಇವತ್ತು ಪಡುಕೋಣೆ ಮತ್ತು ಮರವಂತೆಗೆ ಮಧ್ಯದಲ್ಲಿ ನೀರು ತುಂಬಿ ಇವತ್ತು ವಾಹನಗಳು ಸಮೇತ ಹೋಗಲಿಕ್ಕೆ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಇಲ್ಲಿ ಬ್ರಿಡ್ಜ್ ಇದ್ರೂ ಸಮೇತ ಇದು ಸಾಧಾರಣ ಸಾವಿರಾರು ವರ್ಷಗಳಿಂದ ಇದೇ ಅನುಭವಿಸ್ತಾ ಇದ್ದೇವೆ ನಾವು. ಮನೆಯೊಳಗೆಲ್ಲ ನೀರು ನುಗ್ಗಿತ್ತು, ಮನೆ ಕುಸಿತ ಆಗಿತ್ತು, ಮರಗಿಡಗಳು ದರಾಶಾಯಿ ಆಗಿದ್ವು. ಆನಂತರ ಜನರನ್ನ ಶಿಫ್ಟ್ ಮಾಡಿದ್ರು. ಏನೇನಾಗಿತ್ತು ಸರ್ ನಿನ್ನೆ ಸುರಿದಂಥ ಮಳೆ ಮತ್ತು ಇವತ್ತು ಸುರಿತಾ ಇರುವಂಥ ಮಳೆ? ಇದು ಏನಾಗ್ಬೋದು ಅಂತ. ಈಗ ಆರಿದ್ರ ಮಳೆ ಸ್ಮಿತಾ, ಇನ್ನು ಪುಷ್ಯ ಮತ್ತು ಪುನರ್ವಸು ಮಳೆ ಯಾವಾಗಲೂ ಕೂಡ ರಣಭಯಂಕರವಾಗಿರುತ್ತೆ ಸರ್. ಈ ಭಾಗದಲ್ಲಿ ಯಾವಾಗಲೂ ಪ್ರತಿ ವರ್ಷ ಇದೇ ರೀತಿಯಲ್ಲಿ ನೆರೆ ತುಂಬಿ ಇದಕ್ಕೆ ಶಾಶ್ವತ ಪರಿಹಾರವೇ ನಮಗಾಗಲಿಲ್ಲ. ಬಹುಶಃ ನಾವೆಲ್ಲ ಶಾಸಕರು ಇರ್ಬೋದು, ಎಂ ಪಿಗಳಿರ್ಬೋದು, ಎಲ್ಲರ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೇವೆ. ನಮಗೆ ಇಲ್ಲಿ ಶಾಶ್ವತ ಪರಿಹಾರ ಇಲ್ಲ. ಮಕ್ಕಳಿಗೆ ಇವತ್ತು 2-3 ದಿವಸದಿಂದ ಶಾಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾಯಿದೆ. ಕಾಲೇಜಿಗೆ ಇದೇ ರೋಡಲ್ಲಿ ಹೋಗಬೇಕು. ಬಹುಶಃ ನೀವು ಬ್ರಿಡ್ಜ್ ನೋಡ್ತಾ ಇದ್ದೀರಿ, ಆ ಬ್ರಿಡ್ಜಿನಿಂದ ಆಚೆ ನೀರು ತುಂಬಿ ಇರ್ತದೆ, ವಾಹನ ಬರಲಿಕ್ಕೆ ಆಗೋದಿಲ್ಲ. ನೀರು ಎಷ್ಟು ಅಡಿ ಬರುತ್ತೆ? ಸಾಧಾರಣ ಒಂದು 10ರಿಂದ 15 ಅಡಿ ನೀರು ತುಂಬುತ್ತದೆ. ಬಹುಶಃ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಒಂದು ಚಿಕ್ಕಳ್ಳಿಯಲ್ಲಿ ಟ್ರ್ಯಾಕ್ಟರ್ ಅನಾಹುತವಾಗಿ ಹೊಳೆಗೆ ಹೋಗಿದೆ. ಬಹುಶಃ ಈ ರೀತಿಯಲ್ಲಿ ಅನಾಹುತಗಳು ಪ್ರತಿ ವರ್ಷ ಆಗ್ತಾ ಇದೆ. ಅದು ಶಾಶ್ವತ ಪರಿಹಾರ ಆಗಬೇಕು ಅಂತ ನಿಮ್ಮ ರಿಪಬ್ಲಿಕ್ ಟಿವಿಯ ಮುಖಾಂತರ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಬಹುಶಃ ಎಲ್ಲ ಇದಕ್ಕೆ ಸರ್ಕಾರ ನೋಡಿ ಈ ನಮ್ಮ ಸೌಪರ್ಣಿಕಾ ನದಿಯ ತಡದಲ್ಲಿರುವಂಥ ಎಲ್ಲ ಗ್ರಾಹಕರಿಗೆ ಇದೊಂದು ರೀತಿಯ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸ್ಕೊಂಡು ಸರ್ಕಾರ ಇದಕ್ಕೆ ತುಂಬ ನಮಗೆ ಒಂದು ಅನುಕೂಲ ಮಾಡಬೇಕು. ಪ್ರತಿ ವರ್ಷ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈಗ ಸಾಧಾರಣ ಒಂದು 25ರಿಂದ 30 ಬಸ್ಸು ಪ್ರತಿನಿತ್ಯ ಶಾಲೆ ಹೋಗುವಂಥ 25ರಿಂದ 30 ಬಸ್ಸು ಪಡುಕೋಣೆ, ನಾಡ, ಹಡವು ಈ ಕಡೆಯಿಂದ ಹೋಗುವಂಥ ಬಸ್ಸಿಗೆ
4 ದಿವಸದಿಂದ ಶಾಲೆ ಹೋಗಲಿಕ್ಕಿಲ್ಲದೆ ಬಸ್ಸೆಲ್ಲ ಸ್ಥಗಿತವಾಗಿದೆ. ಆದ್ದರಿಂದ ಬಹುಶಃ ಇದು ಶಾಶ್ವತ ಪರಿಹಾರ ಆಗಬೇಕಾದ್ರೆ ನಮಗೆ ಬ್ರಿಡ್ಜಿನಗಿಂತ ಆಚೆಗೆ ಇರುವಂಥ ಜಾಗ ಎತ್ತರದಲ್ಲಿ ಹೋಗಬೇಕಾಗ್ತದೆ. ಅದನ್ನು ಸರ್ಕಾರ ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಸ್ಮಿತಾ ರಂಗನಾಥ್, ನಾನು ತೋರಿಸ್ತೀನಿ ದೋಣಿಗಳ ಮೂಲಕ ಸಂಚಾರ. ದೋಣಿಗಳ ಮೂಲಕ ನೋಡಿ, ಇದು ಸೌಪರ್ಣಿಕೆಯ ಅಬ್ಬರ ಹೆಂಗಿದೆ ಅಂತ ಹೇಳಿದ್ರೆ ಸ್ಮಿತಾ ನಾನು ತೋರಿಸ್ತೀನಿ. ಸಂಪೂರ್ಣವಾಗಿ ಎಷ್ಟು ಫೋರ್ಸ್ಫುಲಿ ಹರಿತಾ ಇದೆ ಸೌಪರ್ಣಿಕೆ ನದಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಸರಿಸುಮಾರು ಇಲ್ಲೆಲ್ಲ ತಟ, ಇದು ಇಲ್ಲೇನು ನದಿ ಏನು ಹರಿಯೋ ಜಾಗ ಅಲ್ಲ, ತಟ ಇದು. ಆದರೆ ಮಳೆಯ ಆರ್ಭಟ ಹೆಂಗಿದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಹರಿತಾ ಇದೆ. ದೋಣಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಈ ದೋಣಿಗಳನ್ನು ಯಾರೇ ಮೂಮೆಂಟ್ ಇದ್ರೂ ಕೂಡ ಇಲ್ಲಿ ಮುಂದ್ಗಡೆ ಕರ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಸ್ಮಿತಾ, ಆ ಮನೆಗೆ ನೀರು ನುಗ್ಗಿದೆ. ಅಲ್ಲಿ ಮನೆಯವರು ಇದ್ದವರೆಲ್ಲರೂ ಕೂಡ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿದೆ. ಇನ್ನು ವಿಜೆ ತೋರಿಸ್ಬೇಕು ನೋಡಿ, ಇದು ಕುರುದ್ವೀಪ. ಕುರುದ್ವೀಪದಲ್ಲಿ ಸುಮಾರು 15 ಕುಟುಂಬಗಳಿದ್ದಾವೆ. ಎಂಥ ಮಳೆ ಬಂದರೂ ಕೂಡ ಅಲ್ಲಿ ನೀರು ತುಂಬುತ್ತೆ. ಶಾಶ್ವತ ಪರಿಹಾರಕ್ಕಾಗಿ ಅಥವಾ ಶಾಶ್ವತವಾದಂಥ ನಮಗೊಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಇನ್ನೂ ಕೂಡ ಮಳೆ ಬರ್ತಾ ಇರೋದ್ರಿಂದಾಗಿ ಇನ್ನೂ ಕೂಡ ಇದು ವಿಪರೀತವಾಗಿ ನೀರಿನ ಮಟ್ಟ ಏರಿಕೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡಿ, ಇಲ್ಲೆಲ್ಲ ಇನ್ನೊಂದು 1 ಅವರ್ 1 ಗಂಟೆಯಲ್ಲಿ ಇದೇ ರೀತಿಯಾಗಿ ಮಳೆ ಸುರಿದಿದ್ದೇ ಹೌದಾದಿದ್ರೆ ಇದು ಆರ್ಭಟಿಸುತ್ತೆ. ಮತ್ತು ಇದೆಲ್ಲವೂ ಕೂಡ ನೆಲವೇ ಕಾಣದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಅಂತೇಳಿ ಒಂದಿದೆ. ವರಹಸ್ವಾಮಿ ದೇವಸ್ಥಾನ ನೋಡಿ ಎಲ್ಲಿದ್ದಾರೆ, ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ. ಆ ವರಹಸ್ವಾಮಿ ದೇವಸ್ಥಾನದವರೆಗೂ ಕೂಡ ನೀರು ಬರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ವಿಜಯ್ ಈ ಕಡೆ ತೋರಿಸ್ತಾ ಹೋದರೆ ನೋಡಿ, ಇಲ್ಲೇ ಪಕ್ಕದಲ್ಲಿ ಮರವಂತೆ ತ್ರಾಸಿ ಸಮುದ್ರವು ಕೂಡ ಬರೆಯುತ್ತೆ. ಆ ಮರವಂತೆ ತ್ರಾಸಿ ಸಮುದ್ರದ ಅಲೆಗಳ ರಕ್ಕಸ ಅಲೆಗಳು ಎಷ್ಟಿದೆ ಅಂತ ಹೇಳಿದರೆ ಒಂದು 2 ಆಳಿನಷ್ಟು ಎತ್ತರಕ್ಕೆ ಅಲೆಗಳು ಅಬ್ಬರಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಆ ಅಬ್ಬರ ಜಾಸ್ತಿಯಾಗಿ ಸುತ್ತಮುತ್ತ ಇರುವಂಥ ಮನೆಗಳಿಗೂ ಕೂಡ ಹಾನಿ ಆಗ್ಬೋದು ಮತ್ತು ಜನರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ತ್ರಾಸಿ ಮತ್ತು ಬರವಂತೆಯ ಸಮುದ್ರದ ಅಲೆಗಳು ಬಡಿತಾ ಇರೋದು ಒಂದು ಕಡೆಯಲ್ಲಾದರೆ, ಪ್ರವಾಸಿಗರ ಹುಚ್ಚಾಟವೂ ಕೂಡ ಕಂಡು ಬರ್ತಾ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಟೇಪ್ಗಳನ್ನು ಹಾಕಿದ್ದಾರೆ, ರೆಡ್ ಟೇಪ್ಗಳನ್ನು ಹಾಕಿದ್ದಾರೆ. ಆದರೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ರಕ್ಕಸ ಅಲೆಗಳ ಜೊತೆಗೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಯೊಂದು ಈ ಸಂತ್ರಸ್ತ ಸ್ಥಳಗಳಿಗೆ ಹೋಗಿ ಅಥವಾ ಪ್ರವಾಹದಿಂದ ಬಾಧಿತವಾದಂತಹ ಸ್ಥಳಗಳಿಗೆ ಶಾಸಕರ ಜೊತೆಗೆ ಹೋಗಿ ಅಲ್ಲಿ ಸಮಸ್ಯೆ ಆಗ್ತಿರೋದನ್ನು ಗಮನಿಸಿದ್ರಿ. ಸರ್ ಹೇಳಿ, ಇನ್ನೂ ಕೂಡ ನೀವು ನೋಡಿದ್ರಿ, ಇದು ಈ ಬಾರಿ ಆರಂಭದಲ್ಲೇ ಇಷ್ಟು ಆರ್ಭಟ ಇದೆ, ಇನ್ನು ಪುನರ್ವಸು ಮತ್ತು ಪುಷ್ಯ ಮಳೆಯ ಆರ್ಭಟಕ್ಕೆ ಹೆಂಗಾಗ್ಬೋದು ಅಂತ? ಬಹುಶಃ ನಿನ್ನೆ ನೀವು ನೋಡಿದ್ರೆ ನಮ್ಮ ದೇವಸ್ಥಾನ ತನಕ ನೀರು ಆಚೆಗೆ ಸಮುದ್ರ, ಈಚೆಗೆ ಹೊಳೆ, ಮಧ್ಯದಲ್ಲಿ ದೇವಸ್ಥಾನ. ಭಕ್ತಾದಿಗಳಿಗೆ ಬರ್ಲಿಕ್ಕೂ ತುಂಬಾ ಕಷ್ಟ ಆಯ್ತು. ಮತ್ತೆ ಈಗ ನಾವು ನಿತ್ತಂತ ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಇನ್ನು ಎಡೆಬಿಡದೆ ಸುರಿತಾ ಇರುವಂತ ಈ ಮಳೆಗೆ ಜನಜೀವನ ಕೂಡ ತತ್ತರಾಗಿದೆ. ಕರಾವಳಿ ಜನತೆಯ ಜೀವನ ಈಗ ಮೂರಾಬಟ್ಟಿ ಆಗಿರುವಂಥದ್ದು. ಅಲ್ಲಿರುವಂತಹ ಪರಿಸ್ಥಿತಿ ಕೂಡ ಅಷ್ಟೇ ವಿಕೋಪಕ್ಕೆ ತೆರಳಿದೆ. ಹಾಗಾದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸದ್ಯದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಣರಕ್ಕಸ ಮಳೆ, ಮುಳುಗಿದ ಮನೆಗಳು, ನದಿಯಂತಾಗಿವೆ ರಸ್ತೆಗಳು. ಎಲ್ಲಿ ನೋಡಿದ್ರೂ ನೀರೋ ನೀರು. ಆಕಾಶವೇ ತೂತು ಬಿದ್ದ ಹಾಗೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕರಾವಳಿ ಮಲೆನಾಡು ತತ್ತರಿಸಿ ಹೋಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗ್ತಾ ಇದೆ. ಇವತ್ತಿನಿಂದ 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ನಿರಂತರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಸೌಪರ್ಣಿಕಾ ನದಿ ಅಬ್ಬರಕ್ಕೆ ಜಲಕಂಟಕ ಎದುರಾಗಿದೆ. ಇಡೀ ಊರೇ ಮುಳುಗುವಂತಾಗಿದೆ. ನೆರೆ ಹಾವಳಿಗೆ ಜನಜೀವನ ಮೂರಾಬಟ್ಟೆಯಾಗಿದೆ. ಸಂಚಾರಕ್ಕೆ ದೋಣಿ ಅವಲಂಬಿಸಿದ್ದಾರೆ. ರೋಗಿಯೊಬ್ಬರಿಗೂ ದೋಣಿಯಲ್ಲೇ ಮಲಗಿಸಿ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ.
ಇನ್ನು ಬೈಂದೂರು ತಾಲೂಕಿನ ನಾವುಂದ ಸಮೀಪದ ಬಡಕೆರೆ ಪರಿಸರದಲ್ಲಿ ನೆರೆಗೆ ಜನರು ತತ್ತರಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಿನ್ನೆಯಿಂದ ದೋಣಿ ಹಿಡ್ಕೊಂಡು ಈ ಊರಲ್ಲೆಲ್ಲ ಓಡಾಡ್ತಾ ಅದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದೇನೆ, ಎಲ್ಲಿ ಹೇಳಿದ್ರು ಆ ಕ್ಷಣಕ್ಕೆ ಅವರಲ್ಲಿ ಹೋಗ್ತಾರೆ. ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ದೋಣಿ ತಗೊಂಡು ಹೋಗಿದ್ದಾರೆ. ಸೊ ಆ ರೀತಿ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಆದಷ್ಟು ನಾವು ಮಾಡುವಂಥ ಈ ಯೋಜನೆಗಳು, ಒಂದಷ್ಟು ಕಾಮಗಾರಿಗಳು ಈ ರೀತಿ ಆದರೆ ಒಂದಷ್ಟು ಡ್ಯಾಮೇಜ್ ಕಮ್ಮಿ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ಜಿಲ್ಲೆಯ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಮುನ್ನೆಚ್ಚರಿಕೆಯಾಗಿ ಅಂಕೋಲಾ, ಹೊನ್ನಾವರದಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ. ಹೊಳೆಯ ನೀರು ಇಲ್ಲಿ ಬರೋದ್ರಿಂದ ಇಲ್ಲಿ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲದೇನೆ ಅದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಹಾಗೆ ಯಾವುದೇ ಅಧಿಕಾರಿಗಳು ಕೂಡ ಇನ್ನೂ ಸ್ಪಂದಿಸಿಲ್ಲ. 2-3 ದಿನ ಆಯಿತು ನಾವಿನ್ನು ಮನೆಯಿಂದ ಹೊರಗೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಬಿಡುವಿದೆ ಅಂತ ಮನೆಯಿಂದ ಹೊರಗೆ ಬಂದಿದ್ವಿ. ಆದರೆ ಮಳೆ ಮತ್ತೆ ತನ್ನ ಸ್ವರೂಪವನ್ನು ಕಾಣಿಸ್ತಾ ಇದೆ. ಹೊನ್ನಾವರ ಗುಂಡಬಾಳ ನದಿಯಲ್ಲಿ ನೆರೆಭೀತಿ ಉಂಟಾಗಿದೆ. ಈಗಾಗಲೇ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡವನ್ನ ರವಾನಿಸಿದೆ. ವರುಣನ ರೌದ್ರ ನರ್ತನಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದ್ದು, ತಗ್ಗು ಪ್ರದೇಶಗಳ ಜನ ಆತಂಕದಿಂದ ಕಾಲವನ್ನ ಕಳೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.